ಇಂದು ಜ್ಞಾನದ ದಿನಗಳಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳಿಗೂ ಸಹಿತ ಜ್ಞಾನವನ್ನು ಪಸರಿಸಿ ಪ್ರತಿಯೊಬ್ಬರ ಜೀವನವೂ ಸಹಿತ ಅಮೂಲ್ಯವಾಗಿರಬೇಕು ಅನ್ನತಕ್ಕಂಥ ಚಿಂತನೆ ನನ್ನ ಆತ್ಮೀಯರಾದಂಥ ವೆಂಕಟೇಶ್ವರವರು. ಅದಕ್ಕಾಗಿ ಇವತ್ತಿಷ್ಟು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಸುಪುತ್ರಿ ನನ್ನ ಮಗಳನ್ನು ಕರ್ಕೊಂಡು ಬಂದಿದ್ದೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಉದ್ದೇಶ ಇಷ್ಟು ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಹೆಸರಲ್ಲೇ ಪೂರ್ಣಪ್ರಜ್ಞಾ ಅಂತಿದೆ. ಅಂತಹ ಒಂದು ಪೂರ್ಣಪ್ರಜ್ಞಾ ಎಂಬತಕ್ಕಂತಹ ವಿದ್ಯಾಶಾಲೆಯಲ್ಲಿ ಇಷ್ಟು ವೈಭವೀಪೂರಿತವಾಗಿರ್ತಕ್ಕಂಥ ಒಂದು ಶಾರದೆಯ ಪೂಜೆಯನ್ನು ಮಾಡಿ ಶಾಸ್ತ್ರ ಪ್ರಕಾರ ಎಲ್ಲರಿಗೂ ಸಹಿತ ಹರಿಸಿ ಆಶೀರ್ವದಿಸಬೇಕು, ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಪಸರಿಸಬೇಕು ಅಂತ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರನ್ನ ಇಲ್ಲಿ ಕರೆಸಿರ್ತಕ್ಕಂಥದ್ದು ನನಗಂತೂ ಬಹಳ ಸಂತೋಷ ಇದೆ. ಹಾಗೆ ಮುಂಬರ್ತಕ್ಕಂಥ 2026 ಕ್ಯಾಲೆಂಡರ್ ಮಾಸ ಆದರೂ ಇನ್ನೇನು ಯುಗಾದಿ ಸಮೀಪಿಸ್ತಾ ಇದೆ. ಯುಗಾದಿಯ ಹೊಸ ವರ್ಷದಲ್ಲಿ ಎಲ್ಲರಿಗೂ ಹೊಸತನ ಆಗಲಿ. ಹಾಗೆ ಚಿಕ್ಕಬಳ್ಳಾಪುರ ಎಂಬತಕ್ಕಂಥದ್ದು ಇದೊಂದು ವಿಶೇಷವಾಗಿರ್ತಕ್ಕಂಥ ಇಡೀ ಕರ್ನಾಟಕ ತಿರುಗಿ ನೋಡುವಂಥ ಊರಿದು. ಕಾರಣ ಸರ್ವ ವಿಶ್ವೇಶ್ವರಯ್ಯನು ಹುಟ್ಟಿರ್ತಕ್ಕಂಥ ಸ್ಥಳ. ಅತ್ತ ನಂದಿಗಿರಿಧಾಮ. ಚಿಕ್ಕಬಳ್ಳಾಪುರದಲ್ಲಿ ನೋಡಬೇಕಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಬಹಳಷ್ಟು ಇದೆ. ಇವತ್ತು ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುತ್ತೆ ಚಿಕ್ಕಬಳ್ಳಾಪುರನ. ಕಾರಣ ಚಿತ್ರಾವತಿ, ನಂದಿ, ಭೋಗನಂದೀಶ್ವರ, ಯೋಗನಂದೀಶ್ವರ, ಹಾಗೆ ರಂಗಸ್ಥಳ, ಹಾಗೆ ಪಾಪಾಗ್ನಿ, ಬೀಸಾಗ್ನಿ, ಒಂದ ಎರಡ ಹೇಳ್ತಾ ಹೊರಡ್ರೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾನು ಹುಟ್ಟಿದ್ದೀನಲ್ಲ, ನನ್ನ ಪೂರ್ವಜನ್ಮದ ಪುಣ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. 2026 ನಾಡು ಮತ್ತು ದೇಶಕ್ಕೆ ಏನಾದರೂ ಗಂಡಾಂತರ ಕಾದಿದೆ ಅಂತ ಹೇಳ್ತೀರಾ, ಹೇಗೆ? ಈ ಪ್ರಶ್ನೆಗೆ ಉತ್ತರ, ಆನಂದ್ ಗುರೂಜಿಯವರು ಯಾವುದೇ ಗಂಡಾಂತರವಿದ್ದರೂ ಒಂದು ಸಮಸ್ಯೆ ಅಂತಿದ್ದಾಗ ಸಮಸ್ಯೆ ಪರಿಹಾರಕ್ಕಾಗಿ ಆಗಾಗ ನಾನು ಯಜ್ಞ ಯಾಗಾದಿಗಳನ್ನು ನಡೆಸ್ತಾನೆ ಇರ್ತೀವಿ. ಹಾಗೆ 2026 ಯುಗಾದಿಯವರೆಗೂ ಅಂತಹ ಆತಂಕ ಇಲ್ಲ, ಅಂತಹ ಭಯಪಡಬೇಕಾದ್ದಿಲ್ಲ. ಯುಗಾದಿ ಕಳೆದ ಮೇಲೆ ಒಂದಷ್ಟು ಅಚಾತುರ್ಯಗಳಾಗುವಂತಹ ಲಕ್ಷಣಗಳಿರೋದ್ರಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿ ಸಿದ್ಧತೆಗಳು, ಅದರ ಬೇಕಾದಂಥ ಜಪಾನುಷ್ಠಾನಗಳು ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಡಿಬೇಕು ಅಂತ ಈಗಾಗಲೇ ಅದರ ಪೂರ್ವಭಾವಿಯಾಗಿ ತಯಾರಿ ನಡೀತಾ ಇದೆ. ಯಾಕೆಂದರೆ ಜನಸೇವೆ, ಜನಾರ್ದನ ಸೇವೆ. ಹಾಗೆ ಎರಡು ದೇಶಕ್ಕೆ ಪ್ರಧಾನವಾಗಿರ್ತಕ್ಕಂಥ ಎರಡು ಪ್ರಬಲವಾಗಿರ್ತಕ್ಕಂಥ ವಸ್ತುಗಳಿದೆ. ವಸ್ತು ಅನ್ನೋಕ್ಕಿಂತ ಆತ್ಮಗಳಿದೆ. ಆತ್ಮಗಳು ಅನ್ನೋದಕ್ಕಿಂತ ಹೃದಯವನ್ನು ಪೂಜಿಸಬೇಕಾಗಿರ್ತಕ್ಕಂಥ ಧರ್ಮ ನಮ್ಮದಾಗಿದೆ. ಜೈ ಜವಾನ್ ಜೈ ಕಿಸಾನ್ ಇದು ಆನಂದ್ ಗುರೂಜಿಯವರ ಮಹಾಮಂತ್ರ. ರೈತರು, ಯೋಧರು ನಿತ್ಯ ನಿರಂತರವಾಗಿ ಪ್ರಾರ್ಥನೆ ಮಾಡಿ ಅವರಿಗಾಗಿ ಶ್ರಮಿಸಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಅದಕ್ಕಾಗಿ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರಿಗೂ ಸಹಿತ ಧೈರ್ಯ ಸ್ಥೈರ್ಯ ಸಿಗಲಿ ಅಂತ ತಾಯಿ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವ ವಿಶ್ವೇಶ್ವರಯ್ಯನಿಗೂ ಸಹಿತ ತಲೆಬಗ್ಸಿ ನಮಸ್ಕರಿಸ್ತಾ ಇದ್ದೇನೆ. 2026ರಲ್ಲಿ ಏನಾದರೂ ರಾಜಕೀಯ ಬದಲಾವಣೆಗಳು ಉಂಟಾ ಸ್ವಾಮೀಜಿ? ಇದು ನನ್ನಿಂದ ದೂರ. ಆನಂದ್ ಗುರೂಜಿಯವರು ಇವತ್ತಿನವರೆಗೂ ರಾಜಕೀಯ ಮಾತೇ ಇಲ್ಲ, ಎಲ್ಲೂ ಸಿಕ್ಕಿಲ್ಲ. ಈಗ ಆ ಸ್ವರ ಬರಬಾರ್ದು. ಅದರಿಂದ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಿಮ್ಮ ಕುಟುಂಬ ಚೆನ್ನಾಗಿರಲಿ, ನೀವು ಯಶಸ್ಸಾಗಿರಲಿ, ನೀವು ಹಾಕುವ ಪ್ರತಿ ಹೆಜ್ಜೆ ಚೆನ್ನಾಗಿರಲಿ, ಸರ್ಕಾರ ನಿಮ್ಮನ್ನು ಗಮನಿಸಲಿ, ನಿಮಗೆ ಒಳ್ಳೆಯ ಯಶಸ್ಸಿನ ಹಾದಿ ನಿಮಗೆ ಸಿಗಲಿ ಅಂತ ನನ್ನ ಆರಾಧ್ಯ ದೇವತೆ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು.